ಭಾರತೀಯ ಜನತಾ ಪಕ್ಷದ ಮಳವಳ್ಳಿ ಮಂಡಳದ ಅಧ್ಯಕ್ಷರಾಗಿ ಮಧು ಗಂಗಾಧರ್ ಅಧಿಕಾರ ಸ್ವೀಕಾರ. ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಎಲ್ಲ ಕಾರ್ಯಕರ್ತರು ಕಂಕಣಬದ್ಧರಾಗಿ ಕೆಲಸ ಮಾಡುವಂತೆ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಕರೆ. ಮಳವಳ್ಳಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಧು ಗಂಗಾಧರ್ ನಿಕಟಪೂರ್ವ ಅಧ್ಯಕ್ಷ ಕೃಷ್ಣರವರಿಂದ ಭಾನುವಾರ ಅಧಿಕಾರ ಸ್ವೀಕರಿಸಿದರು. ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ವೈಭವ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪದಗ್ರಹಣ ಸಮಾರಂಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಕೃಷ್ಣರವರಿಂದ ಬಿಜೆಪಿ ಬಾವುಟ ಸ್ವೀಕರಿಸಿದ ನೂತನ ಅಧ್ಯಕ್ಷರಾದ ಮಧು ಗಂಗಾಧರ್ ಬಾವುಟವನ್ನು ಎತ್ತಿ ಹಿಡಿಯುವ ಮೂಲಕ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ಪಕ್ಷವನ್ನು ತಳಮಟ್ಟದಿಂದಲೂ ಸಂಘಟಿಸುವುದರೊಂದಿಗೆ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪುರಸಭೆ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆಂದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ರಾಜ್ಯ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ, ಅಶೋಕ್ ಜಯರಾಮ್, ಎಚ್.ಆರ್. ಅಶೋಕ್ ಕುಮಾರ್, ಮದ್ದೂರು ಸ್ವಾಮಿ, ಇಂಡುವಳ ಸಚ್ಚಿದಾನಂದ, ವೈಎಸ್ ಸಿದ್ದರಾಜು, ದೋರ್ನಹಳ್ಳಿ ಕುಮಾರಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸದಾನಂದ, ನಿತ್ಯಾನಂದ, ಮುಖಂಡರಾದ ಎಂ.ಕೆ. ಕುಮಾರ್, ಕೆ.ಸಿ. ನಾಗೇಗೌಡ, ಚಿಕ್ಕಣ್ಣ, ಅಶೋಕ್, ಶಶಿಕುಮಾರ್, ಶಿವಲಿಂಗಸ್ವಾಮಿ, ಕಾಂತರಾಜು, ಯಮದೂರು ಸಿದ್ದರಾಜು, ಬಸವರಾಜು, ಕುಮಾರಸ್ವಾಮಿ, ಹಲಗೂರು ಚಿಕ್ಕಣ್ಣ, ರವಿ, ಶಶಿಕುಮಾರ್, ದೇವರಾಜು, ಕೃಷ್ಣೇಗೌಡ, ಒಕ್ಕಳ್ಳಿ ಬಸವರಾಜು, ಮಹೇಶ್ ಕುಂದೂರು, ಆಳದಸ್ಥಳಿ ಶಿವಣ್ಣ, ಸಂಸಟಿಪುರ ಸಿದ್ದರಾಜು, ರಾಮು ಬೆಳಕವಾಡಿ, ಕುಮಾರ್, ಮಹೇಶ್, ಮಳವಳ್ಳಿ ವೇಣು, ಜಗ್ಗಣ್ಣ, ಮಧು, ಸಂಪುಸೆಟ್ಟಿಪುರ, ಕ್ಯಾತ್ನಳ್ಳಿ ಅಶೋಕ್, ಕನ್ನಳ್ಳಿ ಪ್ರಸಾದ್, ಲಿಂಗರಾಜು, ಕುರಿಗಾಲಿ ಮರೇಸ್ವಾಮಿ, ಮೋಹನ್, ಶಂಕರ್, ಚಂದ್ರಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕುರಿತು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಪ್ರತಿಯೊಂದು ವಿಷಯಕ್ಕೂ ಕೂಡ ಕಾರ್ಯಕರ್ತರುಗಳು ಏನೇ ಒಂದು ವಿಷಯ ಬಂದರೂ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಪಾರ್ಟಿ ಪರವಾಗಿ, ಪಕ್ಷದ ಪರವಾಗಿ ಒಂದು ನಿಷ್ಠೆಯನ್ನು ತೋರಿಸ್ತಾರೆ. ಅದಕ್ಕಾಗಿ ನಮಗೂ ಕೂಡ ಆಸೆ ಇದೆ, ಮುಂದೆ ಬರುವಂತ ತಮ್ಮೆಲ್ಲರ ಚುನಾವಣೆ, ಕಾರ್ಯಕರ್ತರ ಚುನಾವಣೆಗಳಲ್ಲಿ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ ಆಗ್ಬೋದು, ಯಾವುದೇ ಚುನಾವಣೆಯಲ್ಲೂ ಕೂಡ ಕಾರ್ಯಕರ್ತರ ಸ್ವಾಭಿಮಾನವನ್ನ, ಕಾರ್ಯಕರ್ತರನ್ನ ಕಡೆಗಣಿಸಿ ಯಾವುದೋ ಇನ್ನೊಂದು ಮೈತ್ರಿ ಇದೆ ಅವ್ರು ದುಡ್ಡು ಕೊಡ್ತೀವಿ ಯಾವ್ದಾದ್ರು ಇದ್ರೆ ದಯಮಾಡಿ ತಾವು ತಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ನಿಮ್ಗೆ ಅಧಿಕಾರ ಸಿಗೋದಕ್ಕೋಸ್ಕರ ಯಾವುದೇ ಇಲ್ಲಿ ಕುಂಟಿರಂತ ನಾವೆಲ್ಲರೂ ಕೂಡ ಯಾವುದೇ ತ್ಯಾಗಕ್ಕಾರ ಸಿದ್ಧವಾಗಿರ್ತೀವಿ. ನಾವು ನಿಮ್ಮ ಸ್ವಾಭಿಮಾನವನ್ನ ಅಡ ಇಟ್ಟು ಯಾವುದೇ ಕಾರಣಕ್ಕೂ ರಾಜಕಾರಣವನ್ನ ಮಾಡೋದಿಲ್ಲ. ನಾವೆಲ್ಲರೂ ಕೂಡ ನಿಮ್ ಜೊತೆಲಿದ್ದು ಮುಂದಿನ ದಿವಸದಲ್ಲಿ ನಿಮ್ಮ ಚುನಾವಣೆ, ಕಾರ್ಯಕರ್ತರ ಚುನಾವಣೆಗೆ ಎಲ್ಲಾ ರೀತಿಯಲ್ಲೂ ತನ್ನ ಮನ ಧನ ಎಲ್ಲವನ್ನು ಅರ್ಪಿಸಿ ನಾವು ನಿಮ್ ಜೊತೆಲಿರ್ತೀವಿ. ದಯಮಾಡಿ ಯಾರು ಏನೋ ಇವತ್ತಿಗೆ ಮೈತ್ರಿ ಇದೆ ಅಥವಾ ಇನ್ನೊಂದಿದೆ, ನಮ್ಗೆಲ್ಲಿ ಸೀಟ್ ಸಿಗುತ್ತೆ ಅಥವಾ ನಮ್ಗೆಲ್ಲಿ ನಮ್ಮ ಬೇರೆ ಕಟ್ತಾರೆ, ಯಾವ ರೀತಿನೂ ಬದಲಾಗಬೇಡ. ನಾವು ಇಲ್ಲಿ ಕುಳಿತಿರೋಂಥ ಅಷ್ಟೂ ಜನನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಭಾರತೀಯ ಜನತಾ ಪಾರ್ಟಿಯನ್ನ ಬಲಿಷ್ಠಗೊಳಿಸಕ್ಕೆ, ಸದೃಢಗೊಳಿಸಕ್ಕೆ ಯಾವ್ಯಾವ ರೀತಿ ಸಾಧ್ಯ ಇದೆಯೋ ಅವೆಲ್ಲವನ್ನು ಕೂಡ ನಾವು ನಿಂತು ಮಾಡೋಣ ಅಂತ ಹೇಳ್ತಾ